ಒಂದು ಹಳ್ಳಿಯಲ್ಲಿ ರಾಮಚಂದ್ರ ಮತ್ತು ಸೀತಾ ಎಂಬ ದಂಪತಿಗಳು ಸುಂದರವಾದ ಜೀವನವನ್ನ ಸಾಗಿಸ್ತಾ ಇದ್ರು. ರಾಮಚಂದ್ರ ಜಮೀನಿನಲ್ಲಿ ಕೆಲಸ ಮಾಡಿದ್ರೆ ಸೀತಾ ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ಲು. ಹೀಗಿರುವಾಗ ರಾಮಚಂದ್ರನಿಗೆ 3-4 ದಿನಗಳಿಂದ ಎಡಬಿಡದೆ ಜ್ವರ ಕಾಣಿಸ್ಕೊಳ್ತು. ಸಾಮಾನ್ಯ ಜ್ವರ ಅಂತ ಸುಮ್ಮನಿದ್ದಂತ ದಂಪತಿ ರಾಮಚಂದ್ರನ ಆರೋಗ್ಯ ಕ್ಷೀಣಿಸುತ್ತಾ ಬಂದಾಗ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವ್ರಿಗೆ ಬೇರೆ ಹುಷಾರಿಲ್ಲ. ಡಾಕ್ಟರ್ ಎಷ್ಟು ಫೀಸ್ ಹೇಳ್ತಾರೋ ಏನೋ, ಆಸ್ಪತ್ರೆಗೆ ಎಷ್ಟು ಖರ್ಚಾಗುತ್ತೋ ಏನೋ, ಹೇಗ್ ನಿಭಾಯಿಸೋದು? ಸೀತಾ, ತಲೆ ಕೆಡ್ಸ್ಕೊಳ್ಬೇಡ. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಆರೋಗ್ಯ ರಕ್ಷಾ ವಿಮೆಗೆ ನೋಂದಣಿ ಮಾಡ್ಕೊಂಡಿದ್ವಿ, ನೆನ್ಪಿದ್ಯಾ ನಿಂಗೆ? ಅದರಿಂದ ಈ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ಪ್ಯಾಕೇಜ್ ದರದಲ್ಲಿ ಸುಮಾರು 20,000ವರೆಗೆ ಚಿಕಿತ್ಸೆ ಪಡ್ಕೊಳ್ಬಹುದು ಕಣೆ. ಹಲವು ಚಿಕಿತ್ಸೆಗಳು ಕ್ಯಾಶ್ಲೆಸ್ ಕೂಡ ಆಗುತ್ತೆ ಕಣೆ. ಇವರಿಗೆ ಬಂದಿರೋದು ಡೆಂಗ್ಯೂ ಜ್ವರ. ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಾ ಇದೆ, ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡಿ. ಡಾಕ್ಟರ್ ಅಡ್ಮಿಟ್ ಮಾಡೋಕ್ ಹೇಳಿದ್ದಾರೆ. ಚಿಕಿತ್ಸೆಗೆ 18,000 ರೂಪಾಯಿವರೆಗೆ ಖರ್ಚಾಗಬಹುದು. ನನ್ ಬಳಿ ಆರೋಗ್ಯ ರಕ್ಷಾ ಕಾರ್ಡ್ ಇದೆ, ಕ್ಯಾಶ್ಲೆಸ್ ಚಿಕಿತ್ಸೆ ಆಗಬಹುದೇ ಅಂತ ಚೆಕ್ ಮಾಡ್ತೀರಾ? ಮೇಡಮ್, ನಮ್ದು ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ನೀವು ರಿಯಾಯಿತಿ ದರದ ಪ್ಯಾಕೇಜ್ ಅನ್ವಯ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ಳಬಹುದು. ಕುಸುಮ, ಸರಿಯಾದ ಸಮಯಕ್ಕೆ ಆರೋಗ್ಯ ರಕ್ಷಾ ವಿಮಾ ಯೋಜನೆಯ ಬಗ್ಗೆ ನೆನಪಿಸಿದೆ. ಇವತ್ ನಮ್ ಕಷ್ಟ ಕಾಲದಲ್ಲಿ ನೆರವಿಗೆ ಬಂತು. ಅಲ್ಲದೆ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಸಿಕ್ತು. ಇದ್ದರೆ ಆರೋಗ್ಯ ರಕ್ಷೆ, ದಂಪತಿಗಳ ಸಂಪೂರ್ಣ ಸುರಕ್ಷೆ.